ಎಸ್ ಜಾನಕಿ ಅಮ್ಮ ಅವರ ಆಸ್ತಿ ವಿಚಾರದಲ್ಲಿ ಹಲವು ಸುಳ್ಳು ವದಂತಿಗಳ ಅಪಪ್ರಚಾರ ನಡೆದಿದೆ ಎಂದು ಎಸ್ ಜಾನಕಿ ಅವರ ಕೇಟಿಗರಾಗಿದ್ದ ನವೀನ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಎಸ್ ಜಾನಕಿ ಅವರ ಅಸ್ಥಿ ವಿಸರ್ಜನೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದಂತ ಅವರು, ಜಾನಕಿ ಅಮ್ಮ ಆಸೆಯಂತೆ ಅವರ ಅಸ್ಥಿಯನ್ನ ಈ ಸ್ಥಳದಲ್ಲಿ ವಿಸರ್ಜನೆ ಮಾಡಿದ್ದೇವೆ. ಅವರ ಮಗನ ಅಸ್ಥಿ ವಿಸರ್ಜನೆ ವೇಳೆ ಖುದ್ದು ಜಾನಕಿ ಅಮ್ಮನವರೇ ತಮ್ಮ ಅಸ್ಥಿ ವಿಸರ್ಜನೆಯನ್ನ ಇಲ್ಲೇ ಮಾಡುವಂತೆ ತಿಳಿಸಿದ್ರು. ಅದರಂತೆ ಅವರ ಆಸೆಯನ್ನ ಅವರ ಕುಟುಂಬಸ್ಥರ ಜೊತೆ ಬಂದು ನೆರವೇರಿಸಿದ್ದೇವೆ. ಜಾನಕಿ ಅಮ್ಮನವರು ಹಾಗೂ ಆಸ್ತಿ ವಿಚಾರದಲ್ಲಿ ಹಲವು ಸುಳ್ಳು ವದಂತಿ ಅಪಪ್ರಚಾರ ನಡೆದಿದ್ದು, ನಾವು ಅವರನ್ನ ಗೃಹ ಬಂಧನದಲ್ಲಿ ಇಟ್ಟಿರಲಿಲ್ಲ. ಅವರ ಆಸ್ತಿಯನ್ನ ನಮಗೆ ಹಂಚಿಕೆ ಮಾಡಿರುವುದಾಗಿ ಹೇಳ್ತಿರೋದು ಸುಳ್ಳು. ಅವರ ಸ್ಮಾರಕ ಮಾಡಲು ಬದ್ಧರಾಗಿದ್ದು, ಅವರ ಹೆಸರನ್ನ ಮೈಸೂರಿನ ಬೋಗಾದಿ ರಸ್ತೆಗೆ ಇಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಇನ್ನು ಅಂತ್ಯ ಸಂಸ್ಕಾರದ ವೇಳೆ ಸಹಕಾರ ಕೊಟ್ಟ ಸರ್ಕಾರ ಹಾಗೂ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಅಂತ ನವೀನ್ ಹೇಳಿಕೆಯನ್ನ ನೀಡಿದ್ದಾರೆ. ಏನಿಲ್ಲ ಸರ್, ನೀವೆಲ್ಲ ಸಹಕಾರ ಕೊಡಬೇಕು. ಅವರು ನಮಗೋಸ್ಕರ ಸೌತ್ ಇಂಡಿಯಾದಲ್ಲಿ ಇಂತ ದೊಡ್ಡ ಬಿಗ್ ಸೂಪರ್ ಸ್ಟಾರ್ ಆದ್ರೂ ಕೂಡ ನಮ್ಮೇಲ್ ಪ್ರೀತಿಗೋಸ್ಕರ ಮೈಸೂರಿಗೆ ಬಂದಿದ್ದಾರೆ, ಮೈಸೂರಲ್ಲಿ ನೆಲೆಸಿದ್ದಾರೆ, ಕರ್ನಾಟಕ ಜನರನ್ನ ಇಷ್ಟೊಂದು ಪ್ರೀತಿಸಿದ್ದಾರೆ. ಅದೆಲ್ಲ ನಮ್ಗಳಿಂದ ಸಾಧ್ಯ, ನವೀನಿಂದ ಸೇರಿ ನಮ್ಗೆಲ್ಲರಿಂದನೂ ಸಾಧ್ಯ. ನೀವೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು, ನಮ್ಮನ್ನ ಬೇಷ್ ಅನ್ಬೇಕು. ಅದನ್ನ ಬಿಟ್ಟು ತಪ್ಪಾಗಿ ಪಬ್ಲಿಷ್ ಮಾಡೋದು, ಆಸ್ತಿ ಇವ್ರಿಗೆಲ್ಲ ಬರೆದು ಬಿಟ್ಟವ್ರೆ, ಜಮೀನು ಇವ್ರಿಗೋಸ್ಕರ ಇವ್ರ ಹೆಸರು ತೆಗೆದು ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಅದೆಲ್ಲ ಬೇಡಿ, ನೀವೆಲ್ಲ ಸಹಕಾರ ಕೊಡಿ, ಓಕೆನಾ? ಇವತ್ತು ಅವ್ರೇನಾದ್ರು ಮೈಸೂರಲ್ಲಿ ನೆಲೆಸಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಪುಣ್ಯ, ನಿಮಗೂ ಖುಷಿ, ನಿಮಗೂ ಹೆಮ್ಮೆ ತರ ಅಂತ ವಿಷಯ. ಅದು ಸಪೋರ್ಟ್ ಮಾಡಿ ಸಹಕಾರ ಕೊಡಿ. ಅದು ನವೀನ್ ಮತ್ತೆ ನನ್ನ ಇಬ್ಬರ ಹೆಸರಲ್ಲಿ ಇದೆ ಜಮೀನು. ನಾವೇ ಕಷ್ಟಪಟ್ಟು ತಗೊಂಡಿರೋದು, ಅಮ್ಮನಿಗೋಸ್ಕರನೇ ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ತಗೊಂಡಿದ್ವಿ. ನಮ್ಮ ಆಸೆ ಅಂತೆ ಅವರು ಅಲ್ಲಿ ನೆಲೆಸಿದ್ರು. ಇವಾಗ ಅದು ನಮ್ಗೆ ಅದಕ್ಕಿಂತ ನಮ್ಗೆ ಇನ್ನೇನು ಇಲ್ಲ. ನಮ್ಗೆ ಎಲ್ಲ ಅದೊಂದು ಪುಣ್ಯ ನಮ್ಗೆ ಸಿಕ್ತಲ್ಲ, ಅದೊಂದೇ ನಮ್ಮ ಜನ್ಮ ಸಾರ್ಥಕ ಆಯ್ತು. ಇದೊಂದು ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಯಾವುದೇ ರೀತಿ ರೂಮರ್ಸ್ ಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಕೇಳ್ಕೊತೀನಿ. ನಮ್ಮಿಂದ ಏನಾದ್ರು ಗೊತ್ತಿಲ್ಲದೆ ತಪ್ಪಾಗಿದ್ರೆ ನಿಮ್ಗೆ ಕ್ಷಮಿಸಿ. ನೀವೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ ಮುಂದೆನೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಪ್ಲೀಸ್, ಥ್ಯಾಂಕ್ ಯು. ಅವರು ಮೈಸೂರು ಕಡೆ ಬಿಡ್ಬೇಕಂತ ಅವ್ರಿಗೆ ಮನ್ಸಲ್ಲಿ ಅನ್ಕೋತಾ ಇದ್ರು. ಏನಕ್ಕೆ ಅಂದ್ರೆ ಈಗ ಒಂದು 6 ತಿಂಗಳಿಂದ ಮಗ ತೀರೋಗ್ಬಿಟ್ಟು ಅವ್ರನ್ನ ಇಲ್ಲೇ ಕರ್ಕೊಂಡು ಬಿಡ್ಬೇಕು ಅಷ್ಟಿನ ಇದೇ ಜಾಗದಲ್ಲಿ ತುಂಬಾ ಮನ್ಸು ನೋವು ಮಾಡ್ಕೊಂಡ್ರು. ಆಗ ನಾನು ಮೈಸೂರಲ್ಲೇ ಉಸಿರಾದಾಗಿ ನನ್ನೂ ಇಲ್ಲೇ ಬಿಡಿ ಅಂತ ಹೇಳಿದ್ರು. ಅದು ಇಷ್ಟು ಬೇಗ ಆಯ್ತು ಅಂತ ಅನ್ಕೊಂಡಿರ್ಲಿಲ್ಲ. ಇದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ತುಂಬಾ ದುಃಖ ಆಗ್ತದೆ. ಅಣ್ಣ ಅವ್ರ ಮಗ ಅವ್ರು ಬಿಡಕ್ ಬಂದಾಗ ಅವ್ರು ಹೇಳಿದ್ರು, ನಮ್ಗೆ ಇದೇ ಜಾಗದಲ್ಲಿ ಎಷ್ಟು ಬಿಡಬೇಕು ಅಂತ. ಪರ್ಸನಲ್ ಅಂತ ಹತ್ರ ಏನಿಲ್ಲ, ಅವೆಲ್ಲ ನಮ್ಮ ಪಾರ್ಟ್ನರ್ ಪವನು, ಅನಿಲ್, ಕಿಶನ್, ರಾಮು, ಮತ್ತೆ ರಜನಿಕಾಂತ್, ಪ್ರವೀಣ್, ವರುಳು, ನಾವೆಲ್ಲ ಇಷ್ಟು ಜನನ ಇಲ್ಲೇನಿದ್ದೀವಿ ಅಷ್ಟು ಜನ ಅಮ್ಮನಿಗೆ ತುಂಬಾ ಆತ್ಮೀಯವಾಗಿದೆ ಸರ್. ಪ್ರತಿಯೊಬ್ಬರು ಅವರೆಲ್ಲ ಅಣ್ಣ ಹೋದ್ಮೇಲೆ ಎಲ್ಲ ಅವ್ರ ಮೊಮ್ಮಗಳೇ ಅಂದ ಬರ್ತೀವಿ. ನಾವು ಇಲ್ಲಿ ನೋಡ್ಕೊತಾ ಇದೀವಿ ಅಷ್ಟೇ, ಅದೇನು ಇರ್ತಾರೆ ಬರ್ತೀವಿ. ನಾವು ಇಲ್ಲಿ ನೋಡ್ಕೊತಾ ಇದೀವಿ ಅಷ್ಟೇ, ಅದೇನು ಇರ್ತಾರೆ. ಅಲ್ಲ, ಸತ್ತ ನಂತರದಲ್ಲಿ ಮರಣೋತ್ತರ ಪ್ರಶಸ್ತಿಗಳು ಯಾವ್ದು ಬೇಡ, ಪ್ರತಿಮೆ ಬೇಡ, ಸ್ಮಾರಕ ಬೇಡ ಅಂತ ಹೇಳ್ತಾ ಇದ್ರು, ಬರ್ದಿದ್ರು. ಆತರ ಎಲ್ಲ ಬರೀ ಒಂದು ಕಾರ್ಯಕ್ರಮ ಮೈಸೂರಲ್ಲಿ 2018 ನಾವು ಮುಂದೆ ಎಲ್ಲೂ ಕಚೇರಿ ಪ್ರೋಗ್ರಾಮ್ ಎಲ್ಲೂ ನಡ್ಸಲ್ಲ, ವಿಶ್ರಾಂತಿ ಪಡಿತಾ ಇದೀನಿ ಅಂತ ಒಂದು ಹೇಳಿದ್ರು. ಅಷ್ಟು ಸ್ಮಾರಕ ಬೇಡ, ಪ್ರತಿಮೆ ಕೆಲವರು ಈ ತರ ಎಲ್ಲ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಪೋಸ್ಟ್ ಮಾಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಆತರ ನಾನ್ ಸುಮ್ಗೆ ಅವ್ರಿಗೆ ಹೇಳ್ತಾ ಇದ್ದೆ, ಅಮ್ಮ ನೀವು ಇವ್ರಿಗೆ ಯಾರಿಗೆ ರಾಮನ್ಗೆ, ಶ್ರೀರಾಮನ್ಗೆ 125 ಇಯರ್ಸ್, ನೀವು 125 ಇಯರ್ಸ್ ಆದ್ಮೇಲೆ ಕೃಷ್ಣನ್ಗೆ 125 ವರ್ಷ ಇದ್ರಿ ಅಂತ, ಅದೇ ತರ ನೀವು 125 ವರ್ಷ ಇರ್ತೀರಾ. ಆಮೇಲೆ ನಿಮ್ದೆಲ್ಲ ನಾವೆಲ್ಲ ಸೇರ್ಕೊಂಡು ನಾವು ಸ್ಮಾರಕ ಕಟ್ತೀವಿ ಅಂತ ಆ ತರ ತಮಾಷೆ ಮಾತಾಡ್ಕೊತಾ ಇದೆ ಹೊರತು ಇನ್ನೇನು ಬೇರೆ ಏನು ಇಲ್ಲ. ಅವೆಲ್ಲ ಇನ್ನೂ ನನ್ನ ಬಗ್ಗೆ ಇನ್ನೂ ಏನೇನೋ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಫುಲ್ ಸುದ್ದಾಗ್ತಿದೆ ಸರ್. ನೀವು ಮನವಿ ಮಾಡ್ತೀರಾ ಸರ್ ಸರ್ಕಾರದಿಂದ ಸ್ಮಾರಕ ಆಗುವಂತದ್ದು? ಯಾಕಂದ್ರೆ ಕೋಟ್ಯಾಂತರ ಅಭಿಮಾನಿಗಳಿಗೆ ನಮ್ಮ ಒಂದು ಗದಿಗೆ ರೋಡ್ ಇದೆ, ಏನಕ್ಕೆ ಅಂದ್ರೆ ಅದು ಹತ್ರದಲ್ಲೇ ಅದೇ ಮೇಲೆ ಅವರು ಇದು ಕೊನೆಗೆ ಉಸಿರು ಎಳೆದಿರೋದ್ರಿಂದ ಆ ಜಾಗಕ್ಕೆ ಗದಿಗೆ ಮೇನ್ ರೋಡ್ ಅಂತ ಇದೆಯಲ್ಲ, ಅದನ್ನ ಎಷ್ಟು ಜನಕ್ಕೆ ಮುಖ್ಯ ರಸ್ತೆ ಅಂತ ಇಟ್ಟರೆ ಒಂದು ಶಾಶ್ವತವಾಗಿ ಒಂದು ಹೆಸರು ಇರ್ತದೆ. ಮೈಸೂರಲ್ಲಿ ಇದ್ರು ಅಂತ ಒಂದು ಎಲ್ಲರ ಜನ ಕೂಡ ನೆನ್ಕತ್ತಾರೆ. ಮೊನ್ನೆ ಎಲ್ಲ ಪೊಲೀಸ್ ಅವರು ಆಗಿರ್ಲಿ, ಸರ್ಕಾರದವರು ಆಗ್ಲಿ, ಪ್ರಸ್ತವರು, ಮೀಡಿಯಾ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿರ್ತಾರೆ. ಎಲ್ಲರೂ ನಾವು ಅನ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ನಡೀತಿದೆ ಅಂತ. ನಾವು ಆ ತಕ್ಷಣಕ್ಕೆ ಏನ್ ಅನ್ಕೊಂಡಾಗ ನಾವು ಇಲ್ಲ ನಮ್ಮನೆ ಅವ್ರ ಮನೆ ಹತ್ರ ಕರ್ಕೊಂಡ್ಬಾರ್ದು, ಆ ಥರ ಮಾಡಬೇಕು ಅಂತ ಅನ್ಕೊಂಡು ಅದು ಸಾಧ್ಯನೇ ಆಯ್ತಿರ್ಲಿಲ್ಲ. ಗೌರ್ಮೆಂಟ್ ಅಷ್ಟೆಲ್ಲ ಇದು ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊತಾರೆ. ಸ್ಪೆಷಲ್ ನಮ್ಮ ಪೊಲೀಸ್ ಇಲಾಖೆಯವರು ತುಂಬಾ ಚೆನ್ನಾಗಿ ಕೋಆಪರೇಟ್ ಹೇಳಿದ್ದಾರೆ. ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತಾ ಇದ್ದಾರೆ. ಹೌದು, ಇವಾಗ ಒಂದು ಶಾಶ್ವತವಾಗಿ ಒಂದು ಹೆಸರು ಉಳಿಬೇಕು ಅಂತ ಎಲ್ಲರ ಮನಸ್ಸಲ್ಲಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.